ಅವ ಭೂತಾಯಿಯನ್ನು ಹದ ಮಾಡಿ ಬೆಳೆ ಬೆಳೆಯಲು ಕಾರಣೀಭೂತನಾದ ಈ ಈಶ್ವರ ಬಸವೇಶ್ವರನ ಆಶೀರ್ವಾದ ಪ್ರೇರಣ. ಹೌದು ಗೌಡ, ಇಂದಿನ ಪ್ರಪಂಚದಲ್ಲಿ ರೈತರಿದ್ದರೆ ಜಗತ್ತು, ರೈತರಿಲ್ಲದಿದ್ದರೆ ಜಗತ್ತಿಲ್ಲ. ಸುರಿಮಳೆ ಸುರಿದಾಗ ಭೂಮಿಯಲ್ಲಿ ಕಸ ಕಳೆ ಬೆಳೆಯುತ್ತದೆ. ಅದನ್ನು ಕುಂಟೆ ರಂಟೆ ಹೊಡೆದು ಅದಕ್ಕೆ ತಂದಾಗಲೇ ಮಾತ್ರ ಒಳ್ಳೆ ಬೆಳೆ ಬರುವುದು ಈ ಈಶ್ವರ ಬಸವಣ್ಣನ ದಯೆಯಿಂದ. ನೀವು ಹೇಳುವುದು ನಿಜ. ಮೂಕ ಪ್ರಾಣಿಗಳಿರುವ ಆ ನಂಬಿಕೆ ವಿಶ್ವಾಸ ಮನುಷ್ಯರಿಗೆ ಯಾಕೆ ಇರುವುದಿಲ್ಲ? ಈಗ ಕಾಲ ಬದಲಾಗಿದೆ ಅಕ್ಕ. ಆಧುನಿಕ ಕೃಷಿಯಿಂದ ವಿಜ್ಞಾನಿಗಳು ತಯಾರಿಸಿದ ಯಂತ್ರಗಳಿಂದ ನಡೆಯುತ್ತಿದೆ ಈಗಿನ ಕೃಷಿ ಅಕ್ಕ. ಹೌದು ಗೌಡ, ನಿನ್ನ ಮಾತು ನಿಜ. ಬಸವಣ್ಣನ ಸಗಣಿಯನ್ನು ಕೈಯಿಂದ ಮುಟ್ಟಿದರೆ ಕೈ ಮಾರುತ್ತದೆ ಎಂದು ದೂರ ಸರಿಯುತ್ತದೆ ಈ ಸಮಾಜ. ಈಗ ಮುಂದುವರಿದರೆ ಮುಂದೊಂದು ದಿನ ರೈತಾಪಿ ಇಲ್ಲದಂತಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕೆ ಮಾವ, ಈಗಿನ ಹೆಣ್ಣೆತ್ತವರು ಗಂಡು ಹುಡುಕಬೇಕಾದ್ರೆ ರೈತನಾಗಿರ್ಬಾರ್ದಂತ ಹೊಲ ಗದ್ದೆ ತೋಟ ಇರ್ಬೇಕಂತ. ಹೊಲ ಗದ್ದೆ ತೋಟ ಮಾಡಕ್ಕೆ ಅವ್ರ ಅಪ್ಪನ ವ್ಯವಸಾಯ ಮಾಡ್ತಾನೇನೋ. ಒಕ್ಕಲಿಗ ಒಕ್ಕಟ್ಟಿದ್ದರೆ ಜಗವೆಲ್ಲ ಎಂಬ ನಾಲ್ಕಡೆ ಹೊರಟಂತಾಗಿದೆ. ಇದರಲ್ಲೇ ಸಂದೇಹವೇ ಇಲ್ಲ. ಹೌದು ಗರುಡ, ರೈತರಿಗೆ ಬೆಲೆ ಇಲ್ಲದಂತಾಗಿದೆ ಇಂದಿನ ರಾಜಕಾರಣಿಗಳಿಂದ. ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ? ಅವರವರ ಯೋಗ್ಯತೆಗೆ ತಕ್ಕಂತೆ ಅವರು ಇದ್ದೇ ಇದ್ದಾರೆ ಸ್ವಾಮಿ. ದುಡ್ಡಿನ ಆ ದೇವರು ಕೂಡ ನೋಡ್ತಾರೆ. ಅದೇ ರೀತಿ ದುಡ್ಡಿದ್ದವರನ್ನ ದುಡ್ಡು ಕಾಪಾಡುತ್ತೆ ಅಂದ್ರೆ ಗುಣವಿದ್ದವರನ್ನ ಆ ದೇವರು ಎಲ್ಲಿರೋರಕ್ಕ ಹಾಲಿನ ದೇವರು. ರೈತರ ಬೆಳೆಗೆ ಸರಿಯಾದ ಬೆಲೆ ನೀಡದೆ ಆಶ್ವಾಸನೆ ರೂಪದಲ್ಲಿ ಓಟು ಗಿಟ್ಟಿಸಿಕೊಂಡು ಕೃಷಿ ಮಂತ್ರಿ ಹಣಕಾಸಿನ ಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಪ್ರಾಮಾಣಿಕವಾಗಿರುತ್ತೇವೆಂದು ಹೇಳಿ ನ್ಯಾಯ ದೇವತೆಗೆ ಅನ್ಯಾಯ ಮಾಡುತ್ತಾರೆ. ಇನ್ನೊಬ್ಬರ ಆಸ್ತಿಯನ್ನು ಕಬಳಿಸಿಕೊಂಡು ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆಯುವ ಈ ಭ್ರಷ್ಟ ರಾಜಕಾರಣಿಗಳಿಗೆ ಏನು ಮಾಡುವನ ಕಾಲಿನ ಕಲ್ಲದೇವರು. ಈ ಜಗತ್ತಿನಲ್ಲಿ ಮಾನವಂತರು ಬದುಕುವುದು ತುಂಬಾನೇ ಕಷ್ಟ. ಈ ಕಲಿಕಾಲದಲ್ಲಿ ಕಾಲ ಕೆಟ್ಟಿಲ್ಲಕ್ಕ, ಕೆಟ್ಟಿರುವುದು ಭೂಮಿ, ಸೂರ್ಯ, ಚಂದ್ರ, ಭೂಮಿ, ಆಕಾಶ ಮೊದಲಿನಂತಿರುವೆ. ಕೆಟ್ಟಿರುವುದು ಹಣವೆಂಬ ಹೆಣದ ಮೇಲೆ ದರ್ಬಾರ್ ನಡೆಸುತ್ತಿರುವ ಆ ದುಷ್ಟ ಶ್ರೀಮಂತ ನಾಗೇಂದ್ರ ಪ್ರಸಾದನಂತ ವಿಷ ಜಂತುಗಳು. ನ್ಯಾಯ, ನೀತಿ, ಧರ್ಮ ಎಂಬುದು ಸುಳ್ಳಿನ ಸುಖ ಏರಿ ಧರ್ಮದ ಸಾಮ್ರಾಜ್ಯ ಕಟ್ಟಿ ಮೆರೆಯುತ್ತಿರುವ ಆ ಬಂಡ ಶ್ರೀಮಂತ ನಾಗೇಂದ್ರ ಪ್ರಸಾದನಿಂದ ಕೆಟ್ಟಿರುವ ಕಾಲ. ನಾಗೇಂದ್ರ ಗರುಡ, ಸುಮ್ಮನೆ ಆ ನಾಗೇಂದ್ರ ವಿಷಯ ನಮಗೇಕೆ? ಅವನನ್ನು ಕಂಡರೆ ಇಡೀ ಊರೇ ಗಡಗಡ ನಡುಗುತ್ತದೆ. ನಮಗೇಕೆ ಅವನ ತಂಡೆ? ಅವರಿಗಾಗಿ ನಾವ್ಯಾಕ್ರಿ ನಡುಗಬೇಕು? ಅವರ ಹಣವಿದ್ದರನ್ನು ಮಾತ್ರಕ್ಕೆ ಅವರನ್ನು ನೋಡಿ ನಾವು ಹೆದರಬೇಕ? ಹೋಗ್ಲಿ ಬಿಡಿ, ಈಗ ಆ ವಿಷಯ ಎಲ್ಲ ನಮಗೆ ಯಾಕೆ ನೀವೇ ಹೇಳಿ. ಮಾತು ಹೇಳಿದ್ರೆ ನಮ್ಮ ದಣಿಯರ್ನ ಯಾವ ನನ್ನ ಮಗನವ್ರಿಗೆ ಎದುರು ಹಾಕಿದ್ರೆ ಬದುಕಕ್ ಆಗದಲ್ಲ. ಅವ್ನು ಹೇಳಿದ್ದೆ ಹೇಳದ್ ವಾಕ್ಯ. ಸ್ವಲ್ಪ ಹುಷಾರಿಂದ ಮಾತಾಡ್ರೆ. ಆ ದುಷ್ಟನ ಹರಿಕತೆ ಹೇಳಲು ಬಂದಿರುವ ನಮ್ಮ ಮುಂದೆ ಲೇಸಟ್ಟಿ ಆ ನಾಗೇಂದ್ರ ಪ್ರಸಾದ ಹಾಕುವ ಎಂಜಲು ತಿನ್ನುವ ನಾಯಿನಿಲ್ಲ. ಅವನ ವೇದ ವಾಕ್ಯವೇನಿದ್ದರೋ ನೀನು ಕೇಳು. ನನ್ನ ಮನೆ ಮುಂದೆ ಬಂದ ಕಾರಣವೇನು ಹೇಳು. ಎಲ್ಲ ಸಾಧ್ಯ ಹೊಸ ಗಿಡ ಕಡಿಯೋನು ಹಂಗ್ಯಾಕ್ ಮಾತಾಡ್ತೀಯಲ್ಲ? ಏನೋ ನಮ್ ಸಾವುಕಾರ 2 ಎಕರೆ ಜಮೀನ್ ಸುದ್ದಿ ಮಾತಾಡೋದೈತಿ, ಬರಕ್ ಹೇಳ್ಯಾರಪ್ಪ. ವೆಂಕಪ್ಪ ಶೆಟ್ಟಿ ಅವರೇ, ಏನು ನಮ್ಮ ಮನೆ ಕಡೆ ಬಂದಿರಲ್ಲ? ಏನು ವಿಷಯ? ಏನಾದ್ರು ನಮ್ಮ ಹತ್ರ ಏನಾದ್ರು ವಿಷಯ ಇತ್ತಾ? ಅದೇ ನಮ್ ಸಾವುಕಾರ ಒಂದ್ ಸ್ವಲ್ಪ ಕೆಲ್ಸ ಐತಿ, ನಿಮ್ಮನ್ನ ಕಂಡವ್ರಿ ಅಂತ ಹೇಳ್ಯಾರ. ಬರ್ರಿ. ನಮ್ಮ ಹತ್ರ ಏನ್ ಕೆಲಸ ರೀ ವೆಂಕಪ್ಪ ಶೆಟ್ಟಿ ಅವರೇ? ಎಂತ 2 ಎಕರೆ ಜಮೀನಿನ ಸುದ್ದಿ ನಂಗೂ ಹೇಳ್ಯಾರ. ಜಮೀನಿನ ಸುದ್ದಿ ಮಾತಾಡ್ಬೇಕು, ಧರ್ಮಣ್ಣನ್ ಕರೆದು ಬಂದಾರ. ಕರಿಯಾಕ್ ಬಂದೆ ನೋಡು. ಬರೋದು ಬಿಡೋದು ನಿಮಗೂ ಲಘು ಬಂದ್ರೆ ಒಳ್ಳೇದು. ಏನಂದ್ರೆ ಬರೇ ಕಳ್ತಾನೆ ಕೆಟ್ಟ ಬಿದ್ದ ಕಳ್ ನನ್ ಮಗ. ಆ ನಿಮ್ ಸಾವುಕಾರನ ಏನ್ ಕೆಲಸ ರೀ ನಮ್ದು? ತನ್ನ ಕೆಲಸ ಏನಾರ ಇದ್ರೆ
ಬಂದು ನಮ್ಮನ್ನೇ ಭೇಟಿ ಆಗ್ಲಿ ಹೇಳು ಶೆಟ್ಟಿ. ವೆಂಕಟೇಶ್ ಶೆಟ್ಟಿ ಅವರೇ, ನಾನು ಬರುತ್ತೇನೆ ಅಂತ ಹೇಳಿ ನಿಮ್ಮ ಸಾಹುಕಾರಿಗೆ. ಅಲ್ಲಪ್ಪ, ಅದ್ರ ಬಗ್ಗೆ ನೀನ್ ಯಾಕೆ ಇಷ್ಟೊಂದು ಕೋಪಿಸ್ಕೊಳ್ತಾ ಇದೀಯ? ಅದನ್ನೆಲ್ಲ ವಿಚಾರ ಮಾಡೋದಕ್ಕೆ ನಿಮ್ಮ ಮಾವನವರು ಇದ್ದಾರಲ್ಲ, ಅದ್ರ ಬಗ್ಗೆ ನೀನ್ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಬೇಡ. ಈಗ ಶೆಟ್ಟಿ ಅವರು ಹೇಳಿದ ಮಾತು ನಿನಗೆ ಗೊತ್ತಾಗಿರ್ಬೇಕಲ್ಲ, ಯಾಕ್ರಿ? ಅಕ್ಕ, ಹಣದಲ್ಲಿ ದೊಡ್ಡವನಿರಬಹುದು, ಆದರೆ ಗುಣದಲ್ಲಿ ನಾಯಿಗಿರುವ ನಿಯತ್ತು ಆ ನಾಗೇಂದ್ರನಿಗಿಲ್ಲ. ಆ ನಾಗೇಂದ್ರ ನಾಲಿಗೆಯಲ್ಲಿ ಜೇನು ತುಪ್ಪ ಇಟ್ಟರು ಹೃದಯದಲ್ಲಿ ವಿಷ ತುಂಬಿರುವ ಘಟ ಸರ್ಪವನ. ಹೇಗೆ ನಡಿ, ಹೊತ್ತು ಬಹಳನೇ ಆಗ್ತಾ ಬಂತು. ಮೊದಲು ಊಟ ಮಾಡಿದ್ರೆ ನಡೆ ಅಕ್ಕ, ಹೋಗೋಣ. ಸಾವಿತ್ರಿ, ಗರುಡನೇ ಸ್ವಲ್ಪ ಬುದ್ಧಿ ಮಾತು ಹೇಳು, ತುಂಬಾ ರೊಚ್ಚಿನಲ್ಲಿದ್ದಾನೆ. ಬೆಳ್ಳಿರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ರವಣ ಗೋತಾಯಿಯರು ಪುರಾಣ, ನಮ್ಮಿಬ್ಬರೇ ವಿರಣ ಬಾನಚ್ಚಿನ ಸಗಾನ. ನೀನಗೆ ನಾನಿನಗೆ ಜೀವನ ನಗುತ್ತಲಿದೆ. ಶಕ್ತಿಗೆ ಹಾಗೆ ತೀರಿಸಿಕೊಳ್ಳಲ್ಲ. ತಂದೆಗೆ ವಚನ ಕೊಟ್ಟ ಪಾಲನೆಗಾಗಿ ಪಾಂಡವರ ಮೇಲೆ ವಿಷದ ಬೀಜ ಬಿದ್ದೆ ಇಡೀ ಕೌರವೇ ಕುಲವನ್ನೇ ನಾಶ
ನಾಗೇಂದ್ರ ಪ್ರಸಾದ್ ನಮಗೆ ಮೋಸ ಮಾಡಿದವರ ಮೇಲೆ ಬಗ್ಗೆ ತೀರಿಸಿಕೊಳ್ಳಲ ಜಗಲಿ ಅವತಾರ ತಾಳಲೇಬೇಕು ಈ ಕೀರ್ತಿ ರಾಜ. ನಮ್ಮ ಮನೆತನಕ್ಕೆ ಮೋಸ ಮಾಡಿ ನಮ್ಮ ಸರ್ವಾಸ್ತಿಯನ್ನು ಕಬಳಿಸಿ ನಮ್ಮ ತಾಯಿಯನ್ನು ಕೊಲೆ ಮಾಡಿ ಒಟ್ಟಾಸದಿಂದ ಮೇಲೆ ನಮ್ಮ ಲೋಕದ ದಾರಿ ನಾನು ತೋರಿಸುವೆ. ಭಿಕ್ಷುಕನಂತೆ ಬೀದಿ ಬೀದಿಯಲ್ಲಿ ಅಂತ ಮಾಡೋದಿದ್ದರೆ ಕಿಂಗ್ ಆಫ್ ದ ಕಿಂಗ್ ಕೀರ್ತಿ ರಾಜನೇ ಅಲ್ಲ. ಎಲ್ಲಿರುವನಪ್ಪ ಆ ದೇವರು? ಕರುಣೆ ಇಲ್ಲದ ಕಟುಕನ ಅವನು. ದೇವರು ಇದ್ದುದು ನಿಜವಾಗಿದ್ದರೆ ನನ್ನನ್ನು ಅನಾಥನನ್ನಾಗಿ ಮಾಡಿ ಬೀದಿ ಬೀದಿಯಲ್ಲಿ ಅಂತೆ ಮಾಡುತ್ತಿರಲಿಲ್ಲಪ್ಪ. ಬೀದಿ ಬೀದಿಯಲ್ಲಿ ಅಂತೆ ಮಾಡುತ್ತಿರಲಿಲ್ಲ. ಈ ಪ್ರಪಂಚದಲ್ಲಿ ನನ್ನವರಂತ ಇದ್ದದ್ದು ಕನ್ನಡಿ ಮಾತ್ರ. ಏಕೆಂದರೆ ಅದ್ರ ಎದುರು ನಿಂತಾಗ ಅದು ಅಳುತ್ತದೆ, ಅಳುವುದಿಲ್ಲ. ಆದರೆ ನನ್ನ ಜೀವನವು ಸೂತ್ರವಿಲ್ಲದ ಗಾಳಿ ಪಡೆದಂತಾಗಿದೆಯಪ್ಪ. ಗಾಳಿ ಪಡೆದಂತಾಗಿದೆ. ಇತ್ತ ಹಾರಲು ಬರದೆ ಕೆಳಗೆ ಬಿದ್ದು ಒದ್ದಾಡುತ್ತಿದೆಯಪ್ಪ. ಇತ್ತ ದುಃಖವನ್ನು ಮೀಗಿಸಲು ತಾಯಿಯ ಮಡಿದಿರಬೇಕು. ಮಾರ್ಗದರ್ಶನ ತೋರಲು ತಂದೆ ಇರಬೇಕು. ಕಷ್ಟ ಸುಖ ಹಂಚಿಕೊಳ್ಳಲು ಅಕ್ಕ ತಂಗಿ ಎಂಬ ಸಂಬಂಧ ಇರಬೇಕು. ಏನೇ ಬಂದರೂ ಅದಕ್ಕೆ ನಾವಿದ್ದೇನೆ ಅನ್ನುವುದಕ್ಕೆ ಅಣ್ಣ ತಮ್ಮಂದಿರಿರಬೇಕು. ಆದರೆ ನನ್ನ ರಕ್ತ ಸಂಬಂಧಿ ಯಾರೆಂಬುದೇ ಗೊತ್ತಿಲ್ಲಪ್ಪ. ನನ್ನ ರಕ್ತ ಸಂಬಂಧಿ ಯಾರೆಂಬುದೇ ಗೊತ್ತಿಲ್ಲ. ಆ ಭಗವಂತ ನನ್ನ ಹಣೆ ಬರುವನ್ನು ಎಷ್ಟು ಕೆಟ್ಟದಾಗಿ ಬರೆದಿರುವನು, ಎಷ್ಟು ಕೆಟ್ಟದಾಗಿ ಬರೆದಿರುವನು. ಆ ಭಗವಂತ ನಗುವ ದಿನಗಳಿಗಿಂತ ಉಳುವ ದಿನಗಳೇ ಜಾಸ್ತಿ. ಅಮ್ಮ ಜನ್ಮದಾತೆ ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಂಶೇತ ಮಾಡಿ 9 ತಿಂಗಳು ಹೊಟ್ಟೆಯಲ್ಲಿ ಗೋಪಾನ ಮಾಡಿ ನನಗೆ ಕಷ್ಟವಾದಂತ ಲಾಲನೆ ಪಾಲನೆ ಮಾಡಿ ಈ ಭೂಮಿಗೆ ಒಗೆದು ಕಣ್ಮರೆಯಾದ ತಾಯಿ, ಕಣ್ಮರೆಯಾದ ತಾಯಿಯೇ ಕರುಣ. ಆದರೆ ನಾಗೇಂದ್ರ ಮಾಡುವ ಕೆಲಸ ನನಗೆ ಸರಿ ಕಾಣದು. ಆ ನಾಗೇಂದ್ರ ಅನ್ಯಾಯ, ಅಧರ್ಮ, ಅನಾಚಾರ, ಅಹಂಕಾರ, ಅತ್ಯಾಚಾರ ಹೊಸಗುವ ಕಿರಾತಕ. ಅವನು ಮಾಡುವ ಕೆಲಸ ನನಗೆ ಸರಿ ಕಾಣದು. ಆ ನಾಗೇಂದ್ರನಿಗೆ ನರಕದ ದಾರಿ ತೋರಿಸದಿದ್ದರೆ ನನ್ನ ಹೆಸರ ಗಜೇಂದ್ರ.